ರಾಜ್ಯ ಸರ್ಕಾರ 4 ರೂಪಾಯಿ ಒಂದು ಲೀಟ್ರ್ ಒಂದು ಹಾಲಿಗೆ ಜಾಸ್ತಿ ಚಾರ್ಜ್ ಮಾಡಿ ಅದನ್ನು ನಾವು ತಗೋತಾ ಇಲ್ಲ, ರೈತರು ಕೊಡ್ತಾ ಇದ್ದೀವಿ. BJಪಿಯವರು ರೈತರು ವಿರುದ್ಧ ಇದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ. ರೈತರು ಸಿಡಿದೇಳಬೇಕು BJಪಿ ವಿರುದ್ಧ. 4 ರೂಪಾಯಿ ಜಾಸ್ತಿ ಮಾಡಿರೋದು ನಾವಲ್ಲ, ಇಡೀ ನೀವು ಬೇರೆ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ನಮಗೂ ಮತ್ತು ಬೇರೆ ರಾಜ್ಯಗಳಿಗಿರುವಂಥ ವ್ಯತ್ಯಾಸ 10-15 ರೂಪಾಯಿ ವ್ಯತ್ಯಾಸ ಇದೆ. 63 ರೂಪಾಯಿ ಬೆಲೆ ಒಂದು ಲೀಟ್ರ್ ಹಾಲಿಗೆ ಡೆಲ್ಲಿನಲ್ಲಿ, 53 ರೂಪಾಯಿ 56 ರೂಪಾಯಿ ತಮಿಳುನಾಡಲ್ಲಿ, 53 ರೂಪಾಯಿ ಕೇರಳದಲ್ಲಿ, 52 ರೂಪಾಯಿ ಆಂಧ್ರ ಪ್ರದೇಶದಲ್ಲಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಸೇಲ್ ಮಾಡ್ತಾ ಇರುವಂಥದ್ದು ಬರೀ 46 ರೂಪಾಯಿ ಅಷ್ಟೇ. ಜನಗಳೆಲ್ಲ ಕೇಳ್ತಾವ್ರ, ಪಾಪ ಜನಗಳು ಭಾಳ ಧಾರಾಳವಾಗಿ ರೈತರಿಗಲ್ವ ಕೊಡೋಣ ಅಂತವ್ರೆ. ಅದನ್ನು ನೀವು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ. ಅವು ಯಾರೋ ಒಬ್ಬ ಯೂನಿಯನ್ ಮಿನಿಸ್ಟ್ರು 2ನೇ ಸರಿ ಆಗ್ತಾ ಇರುವಂಥದ್ದು ಪ್ರಹ್ಲಾದ್ ಜೋಶಿ, 2ನೇ ಸರಿನೋ 3ನೇ ಸರಿನೋ ಯೂನಿಯನ್ ಮಿನಿಸ್ಟ್ರು, 2ನೇ ಬಾರಿ ಪ್ರಹ್ಲಾದ್ ಜೋಶಿ, 3ನೇ ಬಾರಿ, 2ನೇ ಬಾರಿ ಅಲ್ಲ 3ನೇ ಬಾರಿ. ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರು ಬಂದು ಇಲ್ಲಿ ಭಾಷಣ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಪೆಟ್ರೋಲು ಡೀಸೆಲ್ 2 ರೂಪಾಯಿ ಜಾಸ್ತಿ ಮಾಡಿದ್ರಿಂದ ರಾಜ್ಯ ಸರ್ಕಾರಕ್ಕೆ 70,000 ಕೋಟಿ ಬರ್ತದಂತೆ. ಏನು ತಲೆನಪ್ಪ. ಹಂಗಂದ್ರೆ ನಾವು 2 ರೂಪಾಯಿ ಜಾಸ್ತಿ ಮಾಡಿದಕ್ಕೆ 70,000 ಕೋಟಿ ರಾಜ್ಯಕ್ಕೆ ಬಂದರೆ, ಕೇಂದ್ರಕ್ಕೆ 2 ರೂಪಾಯಿ ಜಾಸ್ತಿ ಮಾಡಿದರೆ ಇಡೀ ಒಂದು ರಾಜ್ಯಕ್ಕೆ 70,000 ಕೋಟಿ ಅಂದರೆ ಇಡೀ 28 ರಾಜ್ಯಗಳಿಗೆ ಎಷ್ಟು ಬರ್ಬೋದು? ನೀವೇ 7 ಲೆಕ್ಕ ಹಾಕಿ ಪ್ರಹ್ಲಾದ್ ಜೋಶಿ ಅವರೇ. ಏನು ಸುಳ್ಳು ಹೇಳೋದ್ರಲ್ಲಿ ಏನಪ್ಪ ಈ ಫಾಸ್ಟಲ್ಲಿ ಹೋಗ್ತಾ ಇದ್ದೀರಿ? 2 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆ ವಾರ್ಷಿಕವಾಗಿ ನಮಗೆ ಬರುವಂಥ ಆದಾಯ 157 ಕೋಟಿ ಅಷ್ಟೇ, 16,000 ಕೋಟಿ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಿ. ನೋಡಿ, ನನ್ನ ಹತ್ರ ಪಟ್ಟಿ ಇದೆ, ಇಲ್ಲಿ ಅಫಿಷಿಯಲ್ ಪಟ್ಟಿ. 2014ರಲ್ಲಿ ಯಾವ ಬೆಲೆ ಎಷ್ಟಿತ್ತು ಅಂತ ಸುಮ್ಮನೆ ಒಂದು 4-5 ಐಟಮ್ ಹೇಳ್ತೀನಿ. ಗೋಲ್ಡ್ ಬೆಲೆ 10 ಗ್ರಾಮ್ಗೆ 28,000 ಇತ್ತು. ಗೋಲ್ಡ್ ವ್ಯಾಲ್ಯೂ 2014ರಲ್ಲಿ 28,000 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 94,000 ರೂಪಾಯಿ ಆಗಿದೆ. ಸಿಲ್ವರ್ 10 ಗ್ರಾಮ್ಗೆ 43,000 ಇದ್ದಿದ್ದು ಇವತ್ತು 85,000 ರೂಪಾಯಿ ಆಗಿದೆ. ಸಿಮೆಂಟ್ 50 kg ಬ್ಯಾಗ್ದು 268 ರೂಪಾಯಿ ಇದ್ದಿದ್ದು 450 ರೂಪಾಯಿ ಆಗಿದೆ. ಸ್ಟೀಲು 1 ಟನ್ಗೆ 39,000 ಇದ್ದಿದ್ದು ಇವತ್ತು 80,000 ಆಗಿದೆ. ಇನೋವಾ ಕಾರು 12 ಲಕ್ಷ ರೂಪಾಯಿ ಇದ್ದಿದ್ದು ಇವತ್ತು 42 ಲಕ್ಷ ರೂಪಾಯಿ ಆಗಿದೆ. ಅಮೋನಿಯಂ ಫಾಸ್ಫೇಟು DAP ಅಂತ ಏನು ಕರಿತೀವಿ, ರೈತರಿಗೆ ಕೊಡುವಂಥದ್ದು 1,100 ರೂಪಾಯಿ ಇದ್ದಿದ್ದು ಇವತ್ತು 1,900 ರೂಪಾಯಿ ಆಗಿದೆ. ಕುಕ್ಕಿಂಗ್ ಆಯಿಲು 60 ರೂಪಾಯಿ ಇದ್ದಿದ್ದು ಇವತ್ತು ದಿವಸ 170 ರೂಪಾಯಿ ಆಗಿದೆ. ಬ್ಲಡ್ ಟೆಸ್ಟು 200 ರೂಪಾಯಿ ಇದ್ದಿದ್ದು 800 ಆಗಿದೆ. ಈಗ ಎಕ್ಸ್ರೇ 200 ಇದ್ದಿದ್ದು 4,500 ಆಗಿದೆ. ದಯಮಾಡಿ ಇದನ್ನು ಜಾಸ್ತಿ ಮಾಡಿರೋರು ಯಾರು? ಸ್ವಲ್ಪ ಹೇಳ್ಬೇಕಲ್ಲ. CT ರವಿ ಅವರೇ, 143 ಐಟಮ್ಸ್ಗಳಿಗೆ ನೀವು 200, 300, 400% ಜಾಸ್ತಿ ಮಾಡಿದಿರಿ. 143 ಐಟಮ್ಸ್ಗೆ ಕೇಂದ್ರದವರು. ಎಣ ಸುಡೋಕ್ಕೆ GST ಹಾಕ್ತೀರಿ, ನಾಚಿಕೆ ಆಗಲ್ವ ನಿಮಗೆ? GST ಎಣ ಸುಡುವಂಥದ್ದು GST ಹಾಕ್ತಿರ್ರಿ. ಏನು ಚಾರ್ಜಸ್ ಮಾಡ್ತೀರಿ? 500 ರೂಪಾಯೋ 1,000 ರೂಪಾಯಿ 2,000 ರೂಪಾಯೋ, ಅದು GST 18% GST ಹಾಕ್ತೀರಿ ಎಣ ಸುಡೋಕ್ಕೆ. ನ್ಯಾಪ್ಕಿನ್, ಹೆಣ್ಣು ಮಕ್ಕಳ ನ್ಯಾಪ್ಗಿಂದು GST ಹಾಕ್ತೀರಿ. ನಾಚಿಕೆ ಆಗಲ್ವ ಇದಕ್ಕೆ? ಇದಕ್ಕೆ ಉತ್ತರವನ್ನು ಕೊಡಿ.